BA ಪ್ರಥಮ ಸೆಮಿಸ್ಟರ್ನ ಮಾರ್ಚ್ 2023ರ ಹಿಸ್ಟರಿ ಪೇಪರ್ DSC 1 ಹಿಸ್ಟ್ರಿ ಆಫ್ ಇಂಡಿಯಾ ಈ ಒಂದು ವಿಷಯದ 2 ಅಂಕದ ಪ್ರಶ್ನೋತ್ತರಗಳೊಂದಿಗೆ ಮಾರ್ಚ್ 2023ರ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಮೊದಲಿಗೆ ವಿಭಾಗ ಅ, ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಇದೆ. ಇಲ್ಲಿ 6 ಪ್ರಶ್ನೆಗಳನ್ನು ಕೊಡಲಾಗಿರುತ್ತದೆ. ಅವುಗಳಲ್ಲಿ ನಿಮಗೆ ಬೇಕಾದ 5 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳಂತೆ 5 ಪ್ರಶ್ನೆಗಳಿಗೆ 10 ಅಂಕಗಳಾಗಿದೆ. ಅಂದ ಮೇಲೆ ಮೊದಲ ಪ್ರಶ್ನೆ 1, ಸರ್ ವಿಲಿಯಂ ಜೋನ್ಸ್. ಸರ್ ವಿಲಿಯಂ ಜೋನ್ಸ್ ಇವರು ಪುರಾತತ್ವ ಶಾಸ್ತ್ರಜ್ಞರು ಆಗಿದ್ದಾರೆ. ಇವರು 1784ರಲ್ಲಿ ರಾಯಲ್ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ. ಈ ಒಂದು ಸಂಸ್ಥೆಯು ಪ್ರಥಮ ಬಾರಿಗೆ ಭಾರತದ ಪ್ರಾಚೀನ ಅವಶೇಷಗಳ ಶಾಸ್ತ್ರೀಯವಾದ ಅಧ್ಯಯನದಲ್ಲಿ ಬಹಳ ಮಹತ್ವವಾದಂಥ ಕಾರ್ಯವನ್ನು ಸಾಧಿಸಿದೆ. ಪ್ರಶ್ನೆ 2, ಭಾರತದ ನದಿಗಳು. ಈ ಒಂದು ಭಾರತದ ನದಿಗಳನ್ನು ನಾವು ಉತ್ತರ ಭಾರತದ ನದಿಗಳು ಮತ್ತು ದಕ್ಷಿಣ ಭಾರತದ ನದಿಗಳೆಂದು 2 ಭಾಗಗಳಾಗಿ ವಿಂಗಡಿಸಬಹುದು. ಈ ಒಂದು ಹಿಮಾಲಯದಲ್ಲಿ ಉಗಮವಾಗುವಂಥ ಉತ್ತರ ಭಾರತದ ನದಿಗಳಾದಂಥ ಸಿಂಧು, ಗಂಗಾ, ಯಮುನಾ, ಬ್ರಹ್ಮಪುತ್ರ ಮತ್ತು ಅವುಗಳ ಉಪನದಿಗಳಾದಂಥ ಜೇಲಂ, ಚಿನಾಬ್, ರಾವಿ, ಬಿಯಾಸ್, ಸತ್ಲೆಜ್, ಸರಸ್ವತಿ, ಘೋಗ್ರಾ ಇನ್ನೂ ಮುಂತಾದ ಅನೇಕ ನದಿಗಳು ಈ ಒಂದು ಉತ್ತರ ಭಾರತದಲ್ಲಿದ್ದು ಮಳೆಗಾಲದಲ್ಲಿ ಮಳೆಯ ನೀರಿನಿಂದ ಮತ್ತು ಬೇಸಿಗೆಯಲ್ಲಿ ಹಿಮ ಕರಗುವುದರಿಂದ ಇವು ವರ್ಷದಾದ್ಯಂತ ತುಂಬಿ ಹರಿಯುತ್ತವೆ. ಇನ್ನು ದಕ್ಷಿಣ ಭಾರತದ ನದಿಗಳು ಯಾವುವು ಅಂತ ನೋಡಿದಾಗ ಅವು ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ ಮತ್ತು ತುಂಗಭದ್ರಾ ನದಿಗಳು ಬಹಳ ಮುಖ್ಯವಾದಂಥ ನದಿಗಳಾಗಿವೆ. ಇವು ಪೂರ್ವಾಭಿಮುಖವಾಗಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತವೆ. ಪ್ರಶ್ನೆ 3, ತ್ರಿರತ್ನಗಳು. ಈ ಒಂದು ತ್ರಿರತ್ನಗಳನ್ನು ಮಹಾವೀರನು ಬೋಧಿಸಿದ್ದಾನೆ. ಅಂದರೆ ಜೈನ ಧರ್ಮದವರು ತ್ರಿರತ್ನಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು, ಅವು ಮೋಕ್ಷ ಮಾರ್ಗಕ್ಕೆ ಬೆಳಕು ನೀಡುತ್ತವೆ ಎಂದು ಮಹಾವೀರನು ಬೋಧಿಸಿದ್ದಾನೆ. ಆ ಒಂದು ತ್ರಿರತ್ನಗಳು ಯಾವುವು ಅಂತ ನಾವು ನೋಡಿದಾಗ, 1 ಸಮ್ಯಕ್ ದರ್ಶನ, ಅಂದರೆ ಒಳ್ಳೆಯ ನಂಬಿಕೆ. ಅಂದರೆ ಮಹಾವೀರನ ಬೋಧನೆಯಲ್ಲಿ ನಂಬಿಕೆ ಮತ್ತು ಶ್ರದ್ಧೆಯನ್ನು ಇಡುವುದಾಗಿದೆ. 2ನೇ ತ್ರಿರತ್ನ ಸಮ್ಯಕ್ ಜ್ಞಾನ, ಅಂದರೆ ಒಳ್ಳೆಯ ಜ್ಞಾನ. ಮಹಾವೀರನ ಬೋಧನೆಗಳ ಬಗೆಗೆ ಸರಿಯಾದ ತಿಳುವಳಿಕೆಯನ್ನು ಹೊಂದುವುದೇ ಒಳ್ಳೆಯ ಜ್ಞಾನವಾಗಿದೆ. ಕೊನೆಯ 3ನೇ ತ್ರಿರತ್ನ ಸಮ್ಯಕ್ ಆಚರಣೆ, ಅಂದರೆ ಒಳ್ಳೆಯ ನಡತೆ. ಈ ಒಂದು ಮಹಾವೀರನು ಬೋಧಿಸಿದ ಪಂಚವೃತ್ತಗಳನ್ನು ಪಾಲಿಸುವುದೇ ಒಳ್ಳೆಯ ನಡತೆಯಾಗಿದೆ. ಈ ರೀತಿ ಈ ಒಂದು ಜೈನ ಧರ್ಮದ ಮಹಾವೀರನು ಈ 3 ತ್ರಿರತ್ನಗಳನ್ನು ಬೋಧಿಸಿರುವನು. ಪ್ರಶ್ನೆ 4, ಚತುರ್ವರ್ಣಗಳು. ಮೌರ್ಯರ ಕಾಲದಲ್ಲಿ ಸಮಾಜದಲ್ಲಿ ಜಾತಿ ಪದ್ಧತಿ ಬಹಳ ಸಂಕೀರ್ಣವಾಗಿತ್ತು. ಆ ಒಂದು ಸಮಾಜದಲ್ಲಿ 4 ವರ್ಗಗಳಿದ್ದವು. ಅವುಗಳನ್ನೇ ನಾವು ಚತುರ್ವರ್ಣಗಳೆಂದು ಕರೆಯುತ್ತೇವೆ. ಇವು ಅವರ ಉದ್ಯೋಗ, ಅವಶ್ಯಕತೆಗಳು ಮತ್ತು ಕರ್ತವ್ಯಗಳು ಮತ್ತು ಧರ್ಮವನ್ನು ಸೂಚಿಸುತ್ತವೆ. ಅಂದಮೇಲೆ ಅಂಥ ಚತುರ್ವರ್ಣಗಳು ಯಾವುವು ಅಂತ ನೋಡಿದಾಗ, 1 ಬ್ರಾಹ್ಮಣರು. ಇವರು ವೇದ ವಿದ್ವಾಂಸರು, ಪುರೋಹಿತರು ಅಥವಾ ಶಿಕ್ಷಕರು ಆಗಿದ್ದು ಸಮಾಜದಲ್ಲಿ ಉತ್ತಮ ಸ್ಥಾನವನ್ನು ಹೊಂದಿದ್ದರು. ಇನ್ನು 2ನೇದು ಕ್ಷತ್ರಿಯರು. ಇವರು ಆಡಳಿತಗಾರರಾಗಿದ್ದು ನಿರ್ವಾಹಕರು ಅಥವಾ ಯೋಧರು, ರಾಜ್ಯ ರಕ್ಷಕರಾಗಿದ್ದು ಭೂ ಒಡೆತನ ಹೊಂದಿದ್ದರು. 3ನೇದು ವೈಶ್ಯರು. ಇವರು ಕೃಷಿಕರು, ರೈತರು ಅಥವಾ ವ್ಯಾಪಾರಿಗಳಾಗಿದ್ದಾರೆ. ಕೊನೆಯ ಚತುರ್ವರ್ಣವೆಂದರೆ ಶೂದ್ರರು. ಇವರು ಕುಶಲಕರ್ಮಿಗಳು, ಕಾರ್ಮಿಕರು ಅಥವಾ ಸೇವಕರು ಆಗಿದ್ದು ಇವರ ಸ್ಥಿತಿ ಶೋಚನೀಯವಾಗಿತ್ತು. ಈ ತೆರನಾಗಿ
ಈ ಒಂದು ಮೌರ್ಯರ ಕಾಲದ ಸಮಾಜದಲ್ಲಿ 4 ತೆರನಾದಂಥ ಚತುರ್ವರ್ಣಗಳು ಇದ್ದವು ಎಂದು ನಾವು ಹೇಳಬಹುದು. ಪ್ರಶ್ನೆ 5. ಕೌಟಿಲ್ಯ. ಕೌಟಿಲ್ಯನು ಮೌರ್ಯ ದೊರೆ ಚಂದ್ರಗುಪ್ತನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿ ಅಂದರೆ ಅಮಾತ್ಯನಾಗಿದ್ದನು. ಇವನಿಗೆ ವಿಷ್ಣುಗುಪ್ತ ಅಥವಾ ಚಾಣಕ್ಯ ಎಂಬ ಹೆಸರುಗಳು ಸಹ ಇದ್ದವು. ಈ ಒಂದು ಕೌಟಿಲ್ಯನ ಅರ್ಥಶಾಸ್ತ್ರ ಎಂಬ ಗ್ರಂಥ ಬಹಳ ಐತಿಹಾಸಿಕವಾದಂಥ ಗ್ರಂಥವಾಗಿದೆ. ಈ ಒಂದು ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ದಂಡ ನೀತಿಶಾಸ್ತ್ರ, ರಾಜನೀತಿಶಾಸ್ತ್ರ, ಕೂಟನೀತಿಶಾಸ್ತ್ರ ಎಂದು ಕರೆಯಲಾಗಿದೆ. 2 ಅಂಕದ ಕೊನೆಯ ಪ್ರಶ್ನೆ 6. 4ನೇ ಬೌದ್ಧ ಮಹಾಸಮ್ಮೇಳನ. 4ನೇ ಬೌದ್ಧ ಮಹಾಸಭೆಯು ಕುಶಾಣ ದೊರೆ ಕನಿಷ್ಕನ ಆಶ್ರಯದಲ್ಲಿ ಕ್ರಿಶಕ 100ರಲ್ಲಿ ಕಾಶ್ಮೀರದ ಕುಂಡಲ ವನದಲ್ಲಿ ನಡೆಯಿತು. ಈ ಒಂದು ಮಹಾಸಮ್ಮೇಳನದಲ್ಲಿ ವಸುಮಿತ್ರ ಎಂಬ ಬೌದ್ಧ ಸನ್ಯಾಸಿ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಅಲ್ಲದೆ ಉಪಾಧ್ಯಕ್ಷತೆಯನ್ನು ಅಶ್ವಘೋಷ ಎಂಬುವನು ವಹಿಸಿದ್ದನು. ಹಾಗೂ ನಾಗಾರ್ಜುನ ಎಂಬ ಬೌದ್ಧ ವಿದ್ವಾಂಸನು ಸಹ ಈ ಒಂದು ಮಹಾಸಭೆಯಲ್ಲಿ ಭಾಗವಹಿಸಿದ್ದನು. ಈ ಒಂದು ಮಹಾಸಮ್ಮೇಳನದಲ್ಲಿ ತ್ರಿಪೀಠಗಳ ಬಗ್ಗೆ ಮಹಾಭಾಷ್ಯಗಳನ್ನು ಬರೆಯಲಾಯಿತು. ಇನ್ನು ವಿಭಾಗ ಬ ನೋಡೋಣ. ಕೆಳಗಿನ ಯಾವುದಾದರೂ 4 ಪ್ರಶ್ನೆಗಳಿಗೆ 20ರಿಂದ 25 ವಾಕ್ಯಗಳಲ್ಲಿ ಉತ್ತರಿಸಿರಿ. ಇಲ್ಲಿ 5 ಪ್ರಶ್ನೆಗಳನ್ನು ಕೊಡಲಾಗಿರುತ್ತದೆ. ಅವುಗಳಲ್ಲಿ 4 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. ಪ್ರತಿಯೊಂದು ಪ್ರಶ್ನೆಗೆ 5 ಅಂಕಗಳಂತೆ 4 ಪ್ರಶ್ನೆಗಳಿಗೆ 20 ಅಂಕಗಳಾಗಿದೆ. ಅಂದಮೇಲೆ ಇದರಲ್ಲಿ ಮೊದಲ ಪ್ರಶ್ನೆ 7 ಸಾಹಿತ್ಯಿಕ ಮೂಲಾಧಾರಗಳು ಅಂತ ಇದ್ದರೆ 8 ಹಳೆಯ ಶಿಲಾಯುಗ ಸಂಸ್ಕೃತಿ, 9 ಮೌರ್ಯರ ಆಡಳಿತ, 10 ವೈದಿಕ ಸಾಹಿತ್ಯ ಮತ್ತು 5 ಅಂಕದ ಕೊನೆಯ ಪ್ರಶ್ನೆ 11 ವರ್ಧಮಾನ್ ಮಹಾವೀರ ಅಂತ ಈ ತೆರನಾಗಿ 5 ಅಂಕದ ಪ್ರಶ್ನೆಗಳಿವೆ. ಇನ್ನು ವಿಭಾಗ ಖ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ 50 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಇದೆ. ಇಲ್ಲಿ 3 ಪ್ರಶ್ನೆಗಳನ್ನು ಕೊಡಲಾಗಿರುತ್ತದೆ. ಅವುಗಳಲ್ಲಿ ಯಾವುದಾದರೂ 2 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಪ್ರತಿಯೊಂದಕ್ಕೆ 10 ಅಂಕದಂತೆ 2 ಪ್ರಶ್ನೆಗಳಿಗೆ 20 ಅಂಕಗಳು. ಇದರಲ್ಲಿ ಮೊದಲ ಪ್ರಶ್ನೆ 12 ಭಾರತದ ಭೌಗೋಳಿಕ ಲಕ್ಷಣಗಳನ್ನು ವಿವರಿಸಿರಿ ಅಂತ ಇದೆ. ಪ್ರಶ್ನೆ 13 ಹರಪ್ಪ ನಾಗರಿಕತೆಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿರಿ. ಮತ್ತು ಕೊನೆಯ ಪ್ರಶ್ನೆ 14 ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿರಿ ಅಂತ ಇದೆ. ಇನ್ನು ಕೊನೆಯ ವಿಭಾಗ ಡದಲ್ಲಿ ಪ್ರಶ್ನೆ 15 ನಿಮಗೆ ಒದಗಿಸಿದ ಬಾಹ್ಯ ರೇಖಾ ನಕಾಶೆಯಲ್ಲಿ ಅಶೋಕನ ಶಾಸನಗಳು ದೊರೆತ ಸ್ಥಳಗಳನ್ನು ಗುರುತಿಸಿ ಅವುಗಳ ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಇದೆ. ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗಾಗಿ ಇದ್ದಂಥ ಪ್ರಶ್ನೆ ಎಂದರೆ ಅಶೋಕನ ಜೀವನ ಮತ್ತು ಸಾಧನೆಗಳು ಅಂತ ಇದೆ. ಈ ತೆರನಾಗಿ ಮಾರ್ಚ್ 2023ರ ಹಿಸ್ಟ್ರಿ DSSC 1 ಪ್ರಶ್ನೆ ಪತ್ರಿಕೆಯಾಗಿದೆ. ಮುಂದಿನ DSSC 2 ಪ್ರಶ್ನೆ ಪತ್ರಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.